ಕೆಟ್ಟಿರೋ ತೆಂಗಿನಕಾಯಲ್ಲಿ ಒಳ್ಳೆ ಎಳ್ನೀರ್ ಸಿಗಲ್ಲ ಮೀನು. ತಲೆನೂ ಹಾಗೆ ಕೆಟ್ಟೋಗ್ಬಿಟ್ಟು ಆಲೋಚನೆಗಳು ಸರಿ ಇರಲ್ಲ ಮಗಂದು. ಯಾರನ್ನ ಏನು ಮಾಡ್ಕೊಳಕ್ಕಾಗಲ್ಲ, ಅದೆಲ್ಲ ಆ ದೇವ್ರ ಕೈಯಲ್ಲಿರೋದು. ಈ ಸೂರ್ಯನ ಮುಟ್ತೀನಿ ಮಟ್ಟ ಹಾಕ್ತೀನಿ ಅಂತೆಲ್ಲ ಕನಸಲ್ಲಿ ಅನ್ಕೋಬೇಕಷ್ಟೇ. ಬಿಡಾಕು ಅಕ್ಕ, ನೀವ್ ಯಾಕಕ್ಕ ಇಲ್ಲಿ ಬರಕ್ ಹೋದ್ರಿ? ಸ್ಟೇಷನ್ ಅಲ್ಲಿ ಎಲ್ರು ಮಾತಾಡ್ತಿದ್ದಾರೆ. ಸೂರ್ಯ ಪೊಲೀಸ್ ಅಮ್ಮನ್ ಸಾಯಿಸಿದಾನೆ, ಇವನಿಗೆ ಎಲ್ಲೂ ಬೇಲ್ ಕೂಡ ಸಿಗಲ್ಲ ಅಂತ ಹೆದರ್ಸ್ತಾ ಇದ್ದಾರೆ. ಅದಕ್ಕೆ ಇವ್ರು ಕೇಳ್ಕೊಂಡ್ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಡಿಯಕ್ಕ ನೀನು ಬೋಳು ಬಿಡ ಅಂತ ನಾಯಿ ಹತ್ರ ಹೇಳಕ್ಕಾಗತ್ತಾ? ಅಲ್ಲಿ ಮಾತಾಡ್ತಾ ಇರೋದು. ನ್ಯಾಯ ಇದೆ, ನ್ಯಾಯಾಲಯ ಇದೆ, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ಬೇಕು. ಸೀತಾಗೆ ಬೇಲ್ ವಿಷಯ ಮಾತಾಡ್ಕೊಂಡ್ ಬರ್ತಾ ಇದೀವಿ. ಅವನಿಗೆ ಬೇಲ್ ಸಿಕ್ಕೇ ಸಿಗತ್ತೆ. ನಡೀರ ನೀವು, ಬೇಕಾರ್ತಿ ಕರ್ಕೊಂಡೋಗ. ಸೂರ್ಯ ಅವ್ನ್ ಹೆಂಗ್ ಮಾತಾಡ್ತಾನ ಗೊತ್ತಾ? ನಡೀರ ನೀವು, ನಡೀರಪ್ಪ ನೀವು. ಬರೀಲ್ಲ ನಡಿಯ. ಕನಕ ಒಳಗ್ ಬಾ. ನಿನಗೆ ಹೇಳ್ತಾ ಇರೋದು ಬಾಗ್ಲಾಕೊಂಡು ಒಳಗಡೆ ಬಾ. ಬಾಗ್ಲಾಕೋ. ಇಲ್ಲ ಬಿಗ್ರೆ, ನಾನು ಮಾತಾಡ್ತೀನಿ. ಅಯ್ಯೋ, ಅವನು ಕೋಪದಲ್ಲಿ ಏನೋ ಒಂದ್ ಅಂದ್ಬಿಟ್ಟಿರ್ತಾನಷ್ಟೇ. ಇಲ್ಲ ಇಲ್ಲ ಇಲ್ಲ, ನಾನ್ ಮಾತಾಡ್ತೀನಿ ರೀ. ಸರಿ ಆಯ್ತು. ಯಾರೇ ಏನಂತ ಅದು? ಅಯ್ಯೋ, ನಮ್ ರವಿ ಇದಾನಲ್ಲ, ಅವನು ಬೀಗ್ರ ಮನೆಗೆ ಹೋಗಿ ಗಲಾಟೆ ಮಾಡಿದಾನಂತೆ. ನೀತು ಹೋಟ್ಲಿಗೆ ನೀವೇ ಬೆಂಕಿ ಇಡ್ಸಿದ್ದು, ಅವ್ಳು ಕಾಲ್ ಮುರ್ಸಿದಿರಾ, ನನಗೆ 9 ಲಕ್ಷ ರೂಪಾಯಿ ಕೊಡಿ ಅಂದಂತೆ. ಅಪ್ಪಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತಂತೆ? 1ನೇ ಮುಖ್ಯ ರಸ್ತೆ 2ನೇ ಅಡ್ಡ ರಸ್ತೆಯಲ್ಲಿ ಇದ್ದಂತೆ ಬಂದಿದೆ. ಬಂದ್ರಲ್ಲ ಸುಯ್ ಅನ್ನಷ್ಟಲ್ಲಿ ಹುಯ್ ಅಂತ ಬಂದ್ಬಿಟ್ಟು. ಇರೇ ಒಂದ್ ನಿಮಿಷ ಇರೇ. ನೋಡು, ಈ ರವಿ ಇದಾನಲ್ಲ, ಮಾಡಿದ ತಪ್ಪು ಅಲ್ಲ. ಅವಳೇ ನೀತು ಆ ಸುರ ಸುಂದ್ರಿನ ಅವಳೇನಾದ್ರು ಮದ್ವೆ ಆದವನ್ ಜೀವನದಲ್ಲಿ ಕಾಲಿಟ್, ಅದಕ್ಕೆ ಅವ್ರ ಅಪ್ಪ ಅಮ್ಮ ಅವಳ ಕಾಲ್ನ ಮುರ್ಸಿದ್ರು ಅಲ್ಲ. ಅದಕ್ಕೆ ಇವ್ನ್ ಯಾಕ್ರಿ ಅವ್ರ ಮನೆಗೆ ಹೋಗಿ ದುಡ್ಡು ಕೇಳ್ಬೇಕು? ಮನಸ್ಸು ಮುರಿದ್ರೆ ಯಾವ ಸಾಕ್ಷಿನೂ ಇಲ್ಲ, ಯಾವ ಶಿಕ್ಷೆನೂ ಇಲ್ಲ. ಅದೇ ಕಾಲ್ ಮುರಿದ್ರೆ ಎಲ್ಲಾ ಕಾನೂನು ಬರುತ್ತೆ, ಲಾಯರು ಬರ್ತಾರೆ. ಕೊಡ್ಲಿ ಅವಳ ಕಂಪ್ಲೇಂಟ್ ನ. ನಮ್ ಸುತ್ತಿ ಅವ್ರ ಅಪ್ಪನ್ಗೆ ಲಾಯರು, ಜಡ್ಜು, ಪೊಲೀಸು ಎಲ್ರು ಗೊತ್ತು, ಅವ್ರು ನೋಡ್ಕೋತಾರೆ. ರೌಡಿಗಳು ಗೊತ್ತು, ಮಗಳ ಜೀವನ ಹೀಗಾಗಿದೆ ಅಂತ ಯಾವ ಕೋರ್ಟ್ಗೆ ಹೋಗಿಲ್ಲ, ಯಾವ ಲಾಯರ್ ಹತ್ರನೂ ಹೋಗಿಲ್ಲ. ರೌಡಿಗಳನ್ನ ಕರ್ಸಿ ಕಾಲ್ ಮುರ್ಸಿದ್ದಾರೆ. ಕೇಳಿ ವಾಸು, ಅವ್ರಿಗೆಲ್ಲ ಆ ಬುದ್ಧಿ ಇರುತ್ತೆ, ನೀನೇ ಹೇಳ್ಕೊಟ್ಟಿರ್ತೀಯ. ಯಾಕತೆ ಯಾರ್ ಏನೇ ಹೇಳಿದ್ರು ನಿಮ್ ಗಾಳಿ ಮಾತ್ರ ಇವ್ರ ಕಡೆನೆ ಬೀಸುತ್ತೆ. ಬೀಸೋ ಕೆಲ್ಸ ಎಲ್ಲ ಇವನೇ ಅಲ್ವೇನಮ್ಮ ಮಾಡೋದು, ಅದಕ್ಕೆ ಇವನ್ ಕಡೆನೇ ಗಾಳಿ ಬೀಸೋದು. ಅಲ್ರಿ ರಂಗಪ್ಪನವ್ರೆ, ರವಿ ಈಗ ಗಲಾಟೆ ಮಾಡ್ಕೊಂಡ್ ಬಂದಿದ್ರಿಂದ ರವಿ ಶ್ರುತಿ ಇನ್ನೂ ದೂರ ಆಗಲ್ವಾ? ಆ ಶ್ರುತಿ ಏನ್ ಯೋಚನೆ ಮಾಡ್ತಾಳೆ ಹೇಳಿ? ಇವನ್ ತಪ್ಪೇ ಮಾಡಿದ್ರು ನನ್ನ ಮುಂದೆನೆ ನಮ್ಮ ಅಪ್ಪ ಅಮ್ಮನಿಗೆ ಬೈದಿದ್ದಾನೆ ಅಂತ ಗೊತ್ತಾದ್ರೆ ಅವಳು ವಾಪಸ್ ಇಲ್ಲಿಗೆ ಬರ್ತಾಳೇನ್ರಿ? ಬರ್ತಾಳಾ? ಈ ಲೈಫೇ ಚೆನ್ನಾಗಿಲ್ಲಪ್ಪ. ಅದೇ ಎಲ್ಲಾ ಚಿನ್ನಗಳು ಹಿಂಗ್ ಮಾಡ್ಬಿಟ್ರೆ ಗಂಡ್ ಮಕ್ಳ ಜೀವನ ಏನಾಗ್ಬೇಕು? ಈ ಕಾಲದ ಯುವಕರಿಗೆ ಬುದ್ಧಿನೇ ಇಲ್ಲ. ನಿಜವಾಗ್ಲೂ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತೇ ಇಲ್ಲ. ಆ ಪ್ರೀತಿಗೆ ಬೆಲೆ ಏನು ಅನ್ನೋದು ಗೊತ್ತಿರಲ್ಲ. ಗೊತ್ತಿಲ್ಲ ಅಂದ್ರೆ ಅಪ್ಪ ಅಮ್ಮ ಆದವ್ರು ಅವ್ರಿಗೆ ಹೇಳ್ಕೊಡ್ಬೇಕು. ಎಣ್ಣೆ ಹಚ್ಚಿ ತಲೆ ಬಾಚುವಾಗ ಹೇಳೋ ಮಾತನ್ನ ಕೇಳದೆ ಇರೋ ಮಕ್ಕಳು ಎಣ್ಣೆ ಹಾಕೊಂಡು ತಲೆಗೆ ಮತ್ತೇರಿಸ್ಕೊಂಡ್ ಬರುವಾಗ ಕೇಳ್ತಾರೆ. ಎಳೆ ಮಕ್ಕಳನ್ನ ಎತ್ಕೊಳ್ಳುವಾಗ ಎಲ್ಲಿ ಮಗು ಕುತ್ತಿಗೆ ವಾಲ್ಬಿಡುತ್ತೋ ಅಂತ ಅಪ್ಪ ಅಮ್ಮ ಅದ್ರ ಕುತ್ತಿಗೆನ ಭದ್ರವಾಗಿ ಹಿಡ್ಕೋತಾನೆ. ಆದ್ರೆ ತಲೆನೇ ನಿಲ್ದೇ ಇರೋ ಮಕ್ಕಳ ತಲೆನ ಸರಿ ಮಾಡಕ್ಕಾಗತ್ತಾ? ಮನಸ್ಸನ್ನ ವಯಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಬದುಕು ಚೆನ್ನಾಗಿರುತ್ತೆ. ಅದೇ ವಯಸ್ಸು ಮನಸ್ಸನ್ನ ಹಿಡಿದಲ್ಲಿ ಇಟ್ಕೊಂಡ್ಬಿಟ್ರೆ ಬದುಕು ಬೀದಿ ಪಾಲಾಗತ್ತೆ. ಅದೇ ಮತ್ತೆ ಅಲ್ಲ, ಅತ್ತೆ ಮಾವ ಕೊಟ್ಟಿದ್ ಹೋಟ್ಲಲ್ಲಿ ಕೆಲಸ ಮಾಡಿದ್ರೆ ಇವನ್ ಏನಾಗೋಗ್ತಿತ್ತು? ಬೈಗಳು ಬಿದ್ದೋಗಿದ್ದು ನಾವು, ಬೈಗಳು. ಯಾಕೋ? ಯಾಕೆ ಅಂದ್ರೆ ಮುನ್ಸಾಮಪ್ಪ ಕೊಟ್ಟಿರೋ ಮನೆ ನೊಂದು ಅಂತ ನೀ ಎಲ್ರ ಮುಂದೆ ಹೇಳ್ಕೊಂಬರಲ್ವಾ? ಅಪ್ಪನ ಮನಸ್ಸಿಗೆ, ಅಪ್ಪನ ಸ್ವಾಭಿಮಾನಕ್ಕೆ ಎಷ್ಟು ನೋವಾಗತ್ತೆ ಅಂತ ನೀನ್ ನೋಡ್ದೆ, ನೀನ್ ಯೋಚನೆ ಮಾಡದೆ ನೀನ್ ಮಾತಾಡಲ್ವಾ? ನಾಳೆ ದಿನ ಬಂದು ಈ ಹೋಟ್ಲು ನಂದು, ನಮ್ಮ ಅಪ್ಪಂದು ಅಂತ ಶ್ರುತಿ ರವಿ ಹತ್ರ ಹೇಳಿದ್ರೆ ಅವ್ನ್ ಮನ್ಸು ಏನಾಗತ್ತೆ ಯೋಚನೆ ಮಾಡು. ಎಲ್ಲಾ ಹೆಣ್ಮಕ್ಳು ಸಕ್ಕರೆ ಬೇರೆ ಶಾಂತಿ ಆಗ್ತಾರೇನೋ ಸೂರ್ಯ. ಇದು ಮಾಸ್ಟರ್ ಪೀಸು. ಈ ವಿಷಯದಲ್ಲಿ ರವಿ ಮಾಡಿರೋ ತಪ್ಪು. ಹೆಣ್ಣು ಬೇಕು ಅಂತಿದ್ದನ್ನೆಲ್ಲ ಕೊಡ್ಸೋನು ಮಾತ್ರ ಗಂಡ ಅಲ್ಲ, ಹೆಣ್ಣು ಬೇಡ ಅಂತ ಅಂತಿದ್ದನ್ನು ಮಾಡದೇ ಇರೋದು ಗಂಡನ್ ಕರ್ತವ್ಯನೇ. ಸಂಸಾರ ಅಂದ್ರೆ ಒಲೆ ಮೇಲಿದ್ದ ಅಡಿಗೆ ಹಾಗೆ, ಬೇಯೋಕ್ ಮುಂಚೆ ತೆಗಿಬಾರ್ದು, ಸೀಯೋವರೆಗೂ ಇಡ್ಲೂಬಾರ್ದು. ಸರಿಯಾದ ಸಮಯನ ನೋಡಿ ಪಾತ್ರೆನ ಕೆಳಗಿಳಿಸ್. ರವಿ ಸೀದೋಗೋವರೆಗೂ ಸುಮ್ಮನೆ ಇದ್ಬಿಟ್ಟ, ಈಗ ಅಡಿಗೆ ಕೆಟ್ಟೋಗಿದೆ. ಅಲ್ಲ, ಇಷ್ಟಾದ್ರೂ ಅಪ್ಪಿಗೆ ಬುದ್ಧಿನೇ ಬಂದಿಲ್ಲ ನೋಡು. ಹೋಗಿ ಅಮ್ಮಿ ಸೇವೆ ಮಾಡ್ಕೊಂಡ್ ಕೂತಿದ್ದಾನೆ. ನಮ್ಮನೇಲಿ ಹೀಗೆಲ್ಲ ಆಗ್ತಿದೆ. ಮತ್ ಯಾರ್ ವಕ್ರ ದೃಷ್ಟಿ ಬಿದ್ದಿದ್ಯೋ ಏನೋ. ಬಿದ್ದಿರೋ ಕಣ್ಣು ಕನ್ನಡಕ ಹಾಕೊಳ್ತೆ ಅನ್ಸತ್ತೆ ಮಮ್ಮಿ. 4 ಕಣ್ಣುಗಳು ಬಿದ್ದೋಗ್ಬಿಟ್ಟಿದೆ. ಅದಕ್ಕೆ ಬಂದಿರೋ ಚಿನ್ನಗಳೆಲ್ಲ ಮನೆ ಬಿಟ್ಟು ಹೋಗ್ತಾ ಇದಾವೆ. ಶಾಂತಿ ಪೂಜೆ ಮಾಡ್ಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಎಲ್ರು ಹೇಳ್ತಿದಾರೆ. ಮಾಡಿಸ್ಬಿಡನ್ವಾ? ನಮ್ಮನ್ನ ನಾವೇ ಸರಿ ಮಾಡ್ಕೋಬೇಕು ಕಣೆ. ಯಾರೋ ಬಂದ್ ಪೂಜೆ ಮಾಡ್ಬಿಟ್ರೆ ನಮ್ ಬದುಕು ಸರಿ ಹೋಗುತ್ತಾ? ಅಯ್ಯೋ, ನಿಮಗಿದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರಿ. ಅದ್ ಯಾರು ಬಂದು ತಡೆ ಹಿಡಿದಿದಾರೋ ಏನೋಪ್ಪ. ಶಾಂತಿ ಮಾಡಿಸಿದ್ರೆ ಎಲ್ಲ ರಾವು ಬಿಟ್ಟೋಗುತ್ತೆ. ಹೀಗೇಳಿ ಪೂಜೆ ಮಾಡಿಸ್ಬೇಕಾದ್ರೆ ತಾನೆ ರೋಹಿಣಿ ಬಂಡವಾಳ ಎಲ್ಲ ಹೊರಗ್ ಬಂದಿದ್ದು. ಈ ರೀತಿ ಅನಾಹುತ ಆಗ್ತಿರೋದು. ಈ ಮೀನಾ, ಮನೇಲಿದ್ ಎಲ್ಲಾ ಹೆಣ್ಮಕ್ಳು ದೂರ ಆಗಿದ್ದಾರೆ. ನೀನ್ ಮಾತ್ರ ಮಹಾರಾಣಿಗೆ ಇದೇ ಮನೇಲಿ ಇದ್ಬಿಡ್ಬೋದು ಅನ್ನೋ ಪ್ಲಾನ್ ನಿಂದು. ಅದಕ್ಕೆ ಎಲ್ಲದಕ್ಕೂ ಅಡ್ಬೈ ಹಾಕೊಂಡ್ ಬರ್ತಿದ್ಯಾ? ಕಣೇಳವ, ಮುಸ್ರ ತಿಕ್ಕೊಂಡು ಅಡ್ಗೆ ಮಾಡ್ಕೊಂಡು ಕಸ ಪಸ ಗುಡಿಸ್ಕೊಂಡು ನಿಮ್ ಕೈಯಲ್ಲಿ ಉಗಿಸ್ಕೊಂಡು ಅನ್ನಿಸ್ಕೊಂಡು ನಿಂತಿರೋರು ನಾನೇ ಹಂಗ್ ಕಾಣಿಸ್ತಾ ಇದಲ್ವಾ ನನ್ ಹೆಂಡತಿ ನಿಮ್ ಕಣ್ಣಿಗೆ? ಹೊರೆ ಹಿಡಿದ ಕಣಿಗೆ ಭಗವದ್ಗೀತೆನೂ ಬೊಬ್ಬೊಬ್ಬಾಗೆ ಕಾಣದು. ಒಳ್ಳೇದನ್ನ ನೋಡೋ ಮನಸ್ಸು, ದಿವ್ಯ ದೃಷ್ಟಿ ನಿನಗಿಲ್ಲ ಕಣೆ. ರೋಹಿಣಿ ಸತ್ಯ ಗೊತ್ತಾದಾಗ್ಲೂ ಹೇಳಿದ್ರೆ ಎಲ್ಲಿ ಈ ಮನೆ ಒಡೆದೋಗುತ್ತೋ ಅಂತ ಸುಮ್ಮನಿದ್ದೋಳು ಮೀನಾ. ಶ್ರುತಿ ದೂರ ಆದ್ರೂ ಅವಳನ್ನ ಈ ಮನೆಗೆ ಮತ್ತೆ ಕರೆಸ್ಬೇಕು ಅಂತ ಪ್ರಯತ್ನ ಮಾಡ್ತಿರೋಳು ಈ ಮೀನಾ.
ಇವಳ ಮೇಲೆ ಆಪಾದನೆ ಮಾಡ್ತೀಯಲ್ಲ. ಆಯ್ತು ಬಿಡಿ, ಯಾವತ್ತು ತಾನೇ ಈ ತ್ರಿಪುರ ಸುಂದರಿನ ಬಿಟ್ಕೊಟ್ಟಿದ್ದೀರಾ ನೀವು? ರೀ, ಈಗ ಮನೆಯಲ್ಲಿ ಪೂಜೆ ಮಾಡಕ್ಕೆ ಒಪ್ಕೋತಿರೋ ಇಲ್ವೋ? ಭಗವಂತನ ಪೂಜೆನ ನಾನು ಯಾವತ್ತೂ ಬೇಡ ಅಂದಿಲ್ಲ. ನಿನಗೆ ಇಷ್ಟ ಬಂದಾಗ ಮಾಡ್ಕೋ. ಸದ್ಯ ಒಪ್ಕೊಂಡ್ಬಿಟ್ರಲ್ಲ. ಮಮ್ಮಿ 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 ಪೂಜೆ ಮಾಡಿಸಿದ್ರೆ ನನಗೆ ಹೊಸ ಚೀನು ಸಿಗ್ತಾಳ ಮಮ್ಮಿ. ಮನೋಜ, ಏನೋ ನೀವು ಮತ್ತಿನ್ನೇನು ಅಲ್ಲ ಹಂಗೆ ಇದ್ಬಿಡ್ಲ ನಾನು. ಮನ್ಸು ಸಿಕ್ಕಾಪಟ್ಟೆ ನೋವಾಗುತ್ತೆ ಮಮ್ಮಿ ನನ್ಗೆ. ಕಣ್ಬಿಡು ಸಕ್ಕರೆ ಇವನಿಗೆ ಹೊರಗೆಟ್ಟೋಗಿರೋನ್ಗೆ ಆಸ್ಪತ್ರೆ ಊಟ ಕೂಡ ರುಚಿ ಕೊಟ್ಬಿಡುತ್ತೆ. ಯಾವ ರುಚಿನೂ ಸಿಗ್ಲಿಲ್ಲ ಅಂತ ಮತ್ತೆ ರೋಹಿಣಿ ಗಂಟ್ಕೊಂಡ್ಬಿಟ್ರೆ ಕಷ್ಟ. ನಾನೇನಾದ್ರು ನಿನ್ ಮೇಲೆ ಬೀಳ್ಬೇಕು ಮನೋಜ, ಈ ಬುಲ್ಡೆ ಬಿಸಿಲು ಕಾಯಿಸ್ಬಿಡ್ತೀನಿ. ಇಲ್ಲ ಮಮ್ಮಿ, ಇಲ್ಲ ಇಲ್ಲ. ಹುಷಾರು ಹೋತ್ ನನ್ ಮಗನೇ. ಸೂರ್ಯ ಹೇಳ್ದಾಗ ಏನಾರು ಮಾಡ್ಬಿಟ್ಟಿಯಾ? ಹಾಳಾದೋನೆ. ಸೂರ್ಯ, ಆ ರವಿ ಬಂದ್ಮೇಲೆ ಮಾತಾಡ. ಯಾಕೋ ಅವನ ಜೀವನ ಅವನೇ ಹಾಳು ಮಾಡ್ಕೊತಾ ಇದ್ದಾನೆ. ಸರಿಪ್ಪ, ಮಾತಾಡ್ತೀನಿ. ಮಮ್ಮಿ ನಾನು ಇಲ್ಲೇ ಕೂತ್ಕೊಂಡು ಗೇಮ್ ಆಡ್ತಾ ಇರ್ತೀನಿ, ಏನಾದ್ರು ಜ್ಯೂಸ್ ಮಾಡ್ಕೊಡು ಮಮ್ಮಿ ಪ್ಲೀಸ್. ಅಯ್ಯೋ, ಇದಕ್ಕೋಸ್ಕರ ಆದ್ರೂ ನೀಗ್ ಬೇಗ ಮದುವೆ ಮಾಡ್ತೀನಿ ಕಣು. ನೀನ್ ಸೇವೆಗಳು ಮಾಡ್ಕೊಂಡಿರಕ್ ಆಗಲ್ಲಪ್ಪ ನನ್ ಕೈಯಲ್ಲಿ. ಅಲ್ಲ, ನನ್ನಂತ ಸಾಧಕನ ಸೇವೆ ಮಾಡೋದಕ್ಕೆ ಜನ ಹಿಂದು ಮುಂದೆ ನೋಡ್ತಾರಪ್ಪ. ಈ ಲೈಫೇ ಚೆನ್ನಾಗಿಲ್ಲ. ರೋಹಿಣಿಯ ಕಾಲ್ ಮಾಡ್ತಾ ಇದ್ದಾಳೆ. ಅವಳು ಎಷ್ಟು ಸಲ ಕಾಲ್ ಮಾಡಿದ್ರು ನಾನ್ ಮಾತಾಡೋದೇ ಇಲ್ಲ. ಕಾಲ್ ಮಾಡ್ತಾ ಇದ್ದಾಳೆ. ಯಾಕೆ ಇವಳು ಪದೇ ಪದೇ ಕಾಲ್ ಮಾಡ್ತಾ ಇದ್ದಾಳೆ? ಮತ್ತೋ ಏನಪ್ಪ ಬೇಕು ಇವಳಿಗೆ? ಹಲೋ ಮನೋಜ್, ನೀವ್ ಮಾತಾಡ್ದೇ ಇದ್ರು ನಾನ್ ನಿಮ್ ಜೊತೆ ಮಾತಾಡ್ತಾನೇ ಇರ್ತೀನಿ. ಈಗ ತಾನು ಹೊರಗಡೆ ಹುಣ್ಣಿಮೆ ಚಂದ್ರನ್ ನೋಡ್ಕೊಂಬಂದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಆದ್ರೆ ಅದ್ ನನ್ನ ಹತ್ರ ಮಾತಾಡ್ತಾ ಇಲ್ಲ ನಿಮ್ ಹಾಗಂತ ನಾನ್ ಸುಮ್ನೆ ಇಲ್ಲಪ್ಪ. ಅದ್ರ ಸೌಂದರ್ಯ ನೋಡಿ ನಾನ್ ಕಣ್ ತುಂಬ್ಕೊಂತಾ ಇದೀನಿ. ಬೆಳದಿಂಗ್ಳು ಒಂಟಿ ಆಗಿದೆ ನನ್ ಹಾಗೆ. ಆದ್ರೆ ನನ್ನ ಮನಸ್ಫೂರ್ತಿ ನಿಮ್ಮ ನೆನಪುಗಳು ಓಡ್ತಿವೆ, ಕಾಡ್ತಿವೆ. ರೀ, ನಿಮಗ್ ನನ್ ನೆನಪಾಗ್ತಿಲ್ವಾ? ನಿಮಗ್ ನೆನಪಿದ್ಯಾ? ನಮ್ಮ ಮನೆ ಲಾನ್ ನಲ್ಲಿ ಒಂದಿನ ನಾವಿಬ್ರು ಹುಣ್ಣಿಮೆ ಚಂದ್ರನ ಒಟ್ಟಿಗೆ ನೋಡಿದ್ವಿ. ನೀವ್ ನನ್ ಪಕ್ಕದಲ್ಲಿ ಕೂತ್ಕೊಂಡು ನನ್ನ ಭುಜದ ಮೇಲೆ ನಿಮ್ ತಲೆ ಇಟ್ಟು ನನ್ ಜೊತೆಗೆ ಇದ್ರಿ. ಆ ಚಂದ್ರನ್ಗಿಂತ ನಿಮ್ ಕಣ್ಣುಗಳೇ ಚೆನ್ನಾಗಿದೆ ಅಂತ ಹೇಳ್ತಿದ್ರಿ. ತುಂಬಾ ಹೊತ್ ಮಾತಾಡಿದ್ವಿ. ಅವತ್ತು ನೀವೊಂದ್ ಮಾತ್ ಹೇಳಿದ್ರಿ ಮನೋಜ್. ಈ ಹುಣ್ಣಿಮೆ ಚಂದ್ರ ಅದ್ರ ಬೆಳದಿಂಗ್ಲಿನ ಹಾಗೆ, ನಾವಿಬ್ರು ಯಾವಾಗ್ಲೂ ಜೊತೆಗೇ ಇರ್ಬೇಕು ಅಂತ. ಮನೋಜ್, ಆಕಾಶದಲ್ಲಿ ಹೇಗೆ ಸದ್ದಿಲ್ದೆ ಬೆಳದಿಂಗ್ಳಿದ್ಯೋ ಅದೇ ನಿಶ್ಶಬ್ದ ಇವಾಗ ನಮ್ ಜೀವನದಲ್ಲೂ ಇದೆ. ಈ ನಿಶ್ಶಬ್ದ ನನ್ನ ಮನ್ಸನ್ನ ಬಲಿ ತಗೊಂತಾ ಇದೆ. ಆದ್ರೆ ಬೆಳದಿಂಗ್ಳು ಗೊತ್ತು ಮನೋಜ್, ತಾನ್ ಯಾವಾಗ್ಲೂ ಒಬ್ಬಂಟಿ ಅಂತ. ಹಾಗಂತ ಅದ್ ಯಾವತ್ತೂ ತನ್ ಕರ್ತವ್ಯನ ಮರೆಯಲ್ಲ. ನಾನು ಹಾಗೆ ಮನೋಜ್. ನೀವ್ ಎಷ್ಟೇ ಕೋಪ ಮಾಡ್ಕೊಂಡ್ರು ನನಗೆ ನಿಮ್ಮನ್ನ ಮರೆಯಕ್ ಆಗ್ತಿಲ್ಲ. ನನ್ನ ಪ್ರತಿ ಉಸ್ರಲ್ಲೂ ನೀವೇ ಇರ್ತೀರಾ ಮನೋಜ್. ಐ ಲವ್ ಯು. ನಾನು ಮೊದ್ಲು ಕಾಲ್ ಮಾಡ್ದಾಗ ನೀವ್ ನನ್ ಕಾಲ್ ನ ರಿಸೀವ್ ಮಾಡ್ಲಿಲ್ಲ. ಆಮೇಲೆ 2-3 ಸಲ ಕಾಲ್ ಮಾಡ್ದು, ನೀವು ಪಿಕ್ ಮಾಡಿದ್ರಿ. ಮಾತು ಅಷ್ಟೇ ಮನೋಜ್, ಮೊದ್ಲು ನೀವ್ ಮಾತಾಡ್ದೆ ಇರ್ಬೋದು, ಆದ್ರೆ ಮಾತಾಡ್ದೇನೇ ಇರೋದಕ್ಕೆ ನಾನ್ ಬಿಡಲ್ಲ. ನೀವು ನನ್ನ ಜೊತೆ ಮಾತಾಡೋವರೆಗೂ ನಾನು ಟ್ರೈ ಮಾಡ್ತಾನೆ ಒಂದು ದಿನ ನೀವು ಖಂಡಿತ ನನ್ನ ಹತ್ರ ಬರ್ತೀರಾ. ರೀ, ಊಟ ಹಸುವಿಲ್ಲ. ಸುಸ್ತಾಗಿದ್ದೀರಾ? ಆಗಿದ್ರು ಪರವಾಗಿಲ್ಲ, ವಾಮ್ ಕೊಡಕ್ ಮನ್ಸಿಲ್ಲ. ಯಾವ ವಿಷಯಕ್ಕೆ ಈ ತರ ತಲೆ ಕೆಡ್ಸ್ಕೊಂಡ್ ಕೂತಿರೋದ್ ನೀವು? ನನ್ ವಿಷಯಕ್ಕೆ ಅದ್ಗೆ. ಸಾರಿ ಸೂರ್ಯ, ಯಾಕೊಪ್ನೆ ಸತ್ಯ ತಿಳ್ಕೊಳ್ದೆ ನಿನ್ ಕಾಲರ್ ಪಟ್ಟಿ ಹಿಡಿದ್ಬಿಟ್ಟೆ. ಯಾವಾಗ್ಲೂ ಬೆಳಿಗ್ಗೆ ಕಣ, ನಿನ್ನೆ ಬೆಳಿಗ್ಗೆನ ಇವತ್ ಬೆಳಿಗ್ಗೆನ? ಸುಮ್ನೆ ತಮಾಷೆ ಮಾಡ್ಬೇಡ ನೀನು. ನಾನು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಳಲ್ಲ ಬಿಡಲ್ಲ. ತಲೆಯಲ್ಲಿ ಇಟ್ಕೊಂಡಿರೋದಕ್ಕೆ ಊಟ ಮಾಡ್ದೆ ಕೂತಿರೋದು. ಸಾರಿ, ನಿಮ್ಮದು ಕೇಳಿಲ್ಲ ನಾನು. ಇರ್ಲಿ ಬಿಡು ರವಿ, ಕೈಗಾಲ್ ತೊಳ್ಕೊಂಡ್ ಬಾ, ಊಟ ಮಾಡೋಣ. ಇಲ್ಲ, ಸೂರ್ಯ ನನ್ನ ಕ್ಷಮಿಸಿದಾನೆ ಅನ್ನೋವರೆಗೂ ನಾನು ಊಟ ಮಾಡಲ್ಲ. ಹಂಗೆ ಬಿಟ್ಟ ಅಂತಂದ್ರೆ ಮೂಗಿಂದ ತಿಳಿಸಾರು ನೀರ್ ಮಜ್ಗೆ ಬಂದ್ಬಿಡ್ಬೇಕು. ಏನ ನೀನಲ್ಲೇ ನಮ್ಮ ಮಧ್ಯೆ ಸಾರಿ ಕೇಳುದು? ಡಂಕನಕಂತಂದ. ಏನೋ ಇದೆ ಅಪ್ನೆ, ಬೇಜಾರು ಕಣೋ, ಲಾನಲ್ಲಿ ಕುತ್ಕೊಂಡ್ ಮಾತಾಡೋಣ. ಯಾಕ್ ರವಿ ಬೇಜಾರಾದ್ರೆ ಲಾನಲ್ಲಿ ಕುತ್ಕೊಂಡ್ ಮಾತಾಡ್ಬೇಕಾ? ಮನೇಲಿ ರೂಮ್ ಇದೆಯಲ್ಲ. ಅದ್ಕೆ ಅದು ಹಾಗಲ್ಲ. ಅದ್ಕೆ ಬೇಜಾರ್ಗೆಲ್ಲ ಒಂದೇ ಔಷಧಿ ಇರಲ್ಲ ರವಿ, ಯೋಚನೆ ಮಾಡು. ಏನೋ ರವಿ, ಏನಂತಿದ್ದಾಳೆ ಶ್ರುತಿ? ಮನೆಗ್ ಬರ್ತಾಳಂತ? ಇಲ್ಲ ಕಣ. ಈ ಲೈಫೇ ಚೆನ್ನಾಗಿಲ್ಲ. ನಿನ್ ಚಿನ್ನೂ ದೂರ ಆಗೋಯ್ತು, ಮತ್ತೆ ಆ ಚಿನ್ನು ಕತೆ ಏನು? ಲೇ, ಅವಳು ಕೈ ಕಾಲು ಮುರ್ಸಿದ್ದು ನಿಮ್ಮತ್ತೆ ಮಾವ ಅಂತೆ. ಕಣ, ಅದನ್ನೇ ಮಾತಾಡ್ತಾ ಇದ್ದೆ. ಮಾತಾಡು. ಇಲ್ಲಿ ಆ ಬ್ಯಾಗ್ ಕೊಡಿಲಿ. ಯಾಕೋ? ಅದೇನ ಮಾತಾಡ್ಬೇಕು ಅಂದಲ್ಲಪ್ಪ. ಅದಕ್ ಬ್ಯಾಗ್ ಯಾಕೋ? ಬಾರ ಒಪ್ಪಿ ನಿಧಾನಕ್ ಮಾತಾಡ್ತಿರಣ. ನೋಡ, ನೀನ್ ನನ್ ತಮ್ಮ ಆಗಿ ನೀನು ಭಾರ ಓದ್ಕೊಂಡಿರೋದು ನನ್ನ ಕೈಲಿ ನೋಡಕ್ ಆಗಲ್ಲಪ್ಪ. ಲೇ, ಕೊಡಲಿ. ನಿನ್ ಬಾರನ ನಾನು ಓದ್ಕೋತೀನಿ, ನೀನ್ ಕುಡಿಲಿ. ಕುಡಿಲಿ. ಓ, ಬಾರ ಜೋರಾಗಿ ಅದಲ್ಲೋ ಇರ್ಲಿ. ಬಾ, ಮಾತಾಡ್ತಿರಣ, ಬಾ ಬಾರೋ. ನೀನ್ ನಡೀರಬೇಕ, ನಾನ್ ಬರ್ತೀನಿ. ರೀ, ಬನ್ನಿ ಊಟಕ್ಕೆ. ಊಟಕ್ಕೆ ಅಲ್ಲ, ಕಿವಿಗೆ ಏನೇನೋ ಶಬ್ದಗಳು ಕೇಳಿಸ್ತು. ನೋಡಿ, ನೀವ್ ಏರ್ಸ್ಕೊಂಡ್ ಬಂದ್ರೆ ಚೆನ್ನಾಗಿರಲ್ಲ. ಇಲ್ಲ, ಹಂಗೆಲ್ಲ ಮಾಡಲ್ಲ ಕಣೆ. ಬರೀ ಒಂದೇ ಒಂದ್ ಕ್ವಾರ್ಟ್ರು. ಬೇಡ 90 ಬೇಡ 60. ಬೇಡ ಅಂದೆ ತಾನೆ. ಬೇಡ. ಆಯ್ತು ಬಿಡು, ತೊಟ್ಟು ಬೇಡ ಅಂತ ಹೇಳ್ತಾ ಇದೀನಿ ತಾನೆ. ರವಷ್ಟು ಕಣೆ. ಯಾವ್ ರವಷ್ಟು ಬೇಡ, ಯಾವ್ ರವೆಷ್ಟು ಬೇಡ. ಅಲ್ವೇಲೆ ಯಾಕೋ ಮನಸ್ಸು ಒಂಥರ ಘಾಸಿ ಆಗ್ತಾ ಇದೆ ಕೊನೆ. ನನ್ಗೂ ಆಗುತ್ತೆ. ನಾನು ಹೋಗಕ್ಕೂ ಕುತ್ಕೊಂಡಿರ್ತೀನಿ. ಸಮಾಧಾನ ಮಾಡೋದ್ ಬದಲು ನನ್ಗೂ ಒಂದ್ ಬಾಟ್ಲಿ ನನ್ಕೊಡಿ. ಈಗ ಬಾಟ್ಲೆ. ಲೇ,
ಬಾಣ್ಲಿಗೆ ಒಗ್ಗರಣೆ ಹಾಕು ಅಂತಂದ್ರೆ ಬಾಟ್ಲಿ ಅಂತಿಲ್ಲ ಮಿನಮ್ಮ ನೀನು. ಸಂಸ್ಕೃತ ಸುಶೀಲೆ, ದೇವಸ್ಥಾನದಲ್ಲಿರೋ ಶಿಲೆ, ನೀ ಹಿಂಗೆಲ್ಲ ಕೇಳಬಾರ್ದು ಕಣಮ್ಮ. ನೀವ್ ಮಾತ್ರ ಹೀಗೆಲ್ಲ ಕೇಳ್ಬೋದಾ? ನಾನು ಹಾಯ್ ನನ್ನ ಮಗ ಎಕ್ಕುಟ್ ಹೋಗ್ಬಿಟ್ಟಿದೀನಿ. ಸರಿ ಮಾಡ್ಕೊಳ್ಳಿ. ಲೀಸ್ ಕಣ ಮಿನಮ್ಮ. ಆಯ್ತು, ಅಟ್ಲೀಸ್ಟ್ ಹೋಗ್ಬಿಟ್ಟು ಸ್ಮೆಲ್ ನೋಡಿ ಬಂದ್ಬಿಡ್ತೀನಿ. ಯಾಕ್ರಿ ನಿಮ್ಗೆ ಅದ್ರ ಮೇಲೆ ಅಷ್ಟೊಂದು ವ್ಯಾಮೋಹ? ಯಾಕೋ ಏನಮ್ಮ, ಅದ್ರ ಶಬ್ದ ಕೇಳಿದ್ರೆ ಸಾಕು. ಬಾ ನಿನ್ನಿಂದ ಬಂದೆ ಬಳಿ ನಿಂದೆ, ಬೆಳಕನ್ನು ನೀಡುತ್ತಾ ಹೃದಯ ರಾಗ ಹಾಡುತ್ತಿರಲು, ಬಾ ನಿನ್ನಿಂದ ಬಂದೆ ಬಳಿ ನಿಂದೆ ಅನ್ನೋ ಹಾಗಾಗುತ್ತೆ ಕಣಮ್ಮ. ಕಂಟ್ರೋಲ್ ಮಾಡ್ಕೊಳ್ಳಿ. ನಮಗ ಮನೋನಿಗ್ರಹಗಳಿಲ್ವಾ? ಇರ್ಬೇಕು. ಒಂದೇ ಅಂತ ಪಕ್ಕನೆ ಹಿಂಗೋದಂಗ್ ಬಂದ್ಬಿಡ್ತೀನಿ. ಬೇಡ. ನನ್ನ ಅವ್ವ ಅಲ್ವಾ, ನನ್ನ ಅಮ್ಮ ಅಲ್ವಾ ನೀನು, ನನ್ನ ಮುದ್ದಮ್ಮ, ನನ್ನ ನೀನಮ್ಮ ಅಲ್ವಾ? ಹಿಂಗೆಲ್ಲ ಕೂಸಿ ಹೊಡಿಬೇಡಿ. ಬೇಡ. ಸರಿ ಬಿಡು, ಆಯ್ತು, ಕುಡಿಯಲ್ಲ ಬಿಡೋ ಆಯ್ತು ಹೋಗಿ ಅವ್ರಿಬ್ರು ಕುಡಿಯೋದು ನೋಡ್ಬೋದಾ? ಅದಾಗ್ಬೋದು, ಆದ್ರೆ ನೀವು ಕುಡಿಯಂಗಿಲ್ಲ. ಆಯ್ತು ಬಿಡು, ಹೊರಡ್ತೀನಿ ನಾನು. ಅಲ್ಲ, ನಾನಂಗಾನೆ ಕುಡಿಯೋದಮ್ಮ. ಅಕಸ್ಮಾತ್ ಅವ್ರೇನಾದ್ರು ಬಲವಂತ ಮಾಡ್ಬಿಟ್ರೆ? ಬಲವಂತ ಮಾಡಿದ್ರೆ ಕುಡಿಯೋದು ನನಗ್ ಗೊತ್ತು. ನೀನೇನೇ ನನ್ ಮೀನಮ್ಮ ನನಗ್ ಗೊತ್ತ, ನಾನ್ ಕುಡಿತೀನಿ, ಹೋಗು. ಭಾರಸೂರ್ಯ ಕುತ್ಕೊಳ. ಬಂದಿದ್ದೀನಿ, ಕೂತ್ಕೋತೀನಿ. ಅಲ್ರಿ ಈಗ ಮಳೆಗಾಲ, ಲಾನಲ್ಲಿ ಮಳೆ ಬರತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಬಾಗ್ಲಿ ಎದುರು ಕೂತ್ ಬಿಟ್ಟಿದಿರಲ್ರು. ಏನ್ರೋ ನಿಮ್ದು ಪೂಜಿತಿಗಳು? ಸೂರ್ಯ, ಲಾಕ್ ಮಾಡಿದೀನಿ ಡೋರ್ನ, ಯಾರು ಬರಲ್ಲ. ಏನಾದ್ರೂ ಸೌಂಡ್ ಬಂತು ಅಂದ್ರೆ ಒಬ್ಬೊಬ್ರು ಒಂದೊಂದ್ ಬಾಟ್ಲಿ ಇಟ್ಕೊಂಡು ಅಪ್ಪಿಟ್ ಬಿಡೋಣ. ಅಪ್ಪಿಟ್ ಆಗೋದಂಗಿರ್ಲಿ, ನೀವ್ ಯಾವ್ದೇ ಕಾರಣಕ್ಕೂ ನನಗೆ ಕುಡಿ ಅಂತ ಬಲವಂತ ಮಾಡಬಾರ್ದು. ಅಕಸ್ಮಾತ್ ಮಾಡಿದ್ರು ಎಲ್ರಿಗಿಂತ ಮುಂಚೆ ನಾನೇ ಅಪ್ಪಿಟ್ ಆಗ್ಬಿಡ್ತೀನಿ. ಏನು ಅಲ್ಲ, ಮುಂಚೆ ಎಲ್ಲ ಬಾಟ್ಲ್ ನೋಡ್ತಿದಂಗೆ ಬಾಟ್ಲ್ ಇರೋ ಹಾಲು ನೋಡಿ ಮಗು ತರ ಓಡೋಡ್ಕೊಂಡ್ ಬರೋನು, ಇವತ್ ನೋಡಿದ್ರೆ ಕುಡಿಲ ಅಂತವ್ನು. ಯಾಕೋ ಸೂರ್ಯ? ಬ್ಯಾಡ ಅಂದ್ಮೇಲೆ ಬ್ಯಾಡ ಆಟಯ್ಯ. ಅದ್ರ ಮೇಲೆ ಈ ಯಾಕೆ ಮೇಕೆದು ತೋಕೆ ಎಲ್ಲ ಕೇಳಬಾರ್ದು. ನನ್ ಮೇಲೆ ಕೋಪನಾ? ಇಲ್ಲ ರವಿಗಾನ್, ನೋಡೋ, ಮೊದ್ಲು ಈ ವಿಷಯ ಏನಿದೆ ಅದನ್ನ ಮಾತಾಡ್ಕೊಂಬಿಡೋಣ, ಆಯ್ತಾ? ಅದಕ್ಕಿಂತ ಮುಂಚೆನೆ ನಾವೇನಾದ್ರು ಎಣ್ಣೆ ಹಾಕಕ್ ಶುರು ಮಾಡ್ಬಿಟ್ರೆ ನಮ್ಮ ನಾಲ್ಗೆ ಜೊತೆಗೆ ವಿಷನೂ ತೊದ್ಲಕ್ ಶುರು ಆಗೋಯ್ತದೆ ಅನ್ನೋದು ನಮ್ಮ ಆಂಬೋಣ. ಏನ್ ನೋಣ? ನೊಣಾರು ಪ್ರಾರಬ್ಧವೇ. ಆಂಬೋಣ ಅಂದ್ರೆ ಅನಿಸಿಕೆ ಅಂತ ಅರ್ಥ. ಅವಳ ಹೊಟ್ಟೆ ಲೇ ಅಪ್ಪಿ, ಮಾತಾಡ್ತಾ ಕುಡಿಯೋದಿದ್ಯಲ್ಲ, ಅದು ಕಣ ಮಜಾಲೆ. ಏನ್ ಮಜಾನು. ನಮ್ ಹಣೆ ಬರಕ್ಕೆ ಬಾಳೆಗೊನೆ ತಾಕ. ನೀವಿಬ್ರು ಮನೇಲಿ ಒಂಟಿಯಾಗೇ ಇದ್ದೀರಾ, ಆಯ್ತಾ? ನೀವು ಕುಡಿದ್ರೆಲ್ಲ ಕಕ್ಕುದ್ರು ಯಾರಿಗೂ ಗೊತ್ತಾಗೋದಿಲ್ಲ, ಏನು ಪ್ರಾಬ್ಲಮ್ ಇರಲ್ಲ. ಆದ್ರೆ ನನಗ ಹಂಗಲ್ಲ ಗುರುವೆ, ನೀನ ಮನೇಲೇ ಇದ್ದಾಳೆ. ಏನು ಸಾವುಗಳು ಇದನ್ನ ಖುಷಿಯಾಗಿ ಹೇಳ್ತಾ ಇದ್ರು, ಇಲ್ಲ ಬೇಜಾರಲ್ಲಿ ಹೇಳ್ತಾ ಇದ್ರು? ಅಲ್ಲೇ ರವಿಕಾಂತ್, ಇವ್ರಿಗೆ ಎಣ್ಣೆ ಕ್ಯಾನ್ಸಲ್. ಇನ್ನು ಶುರುನೇ ಆಗಿಲ್ಲ, ಅವಾಗ್ಲೇ ಓವರ್ ಮಾತಾಡ್ತಾ ಇದಾನೆ. ಹಂಗೆಲ್ಲ ತಪ್ಪು ನಿರ್ಧಾರ ಮಾಡಬಾರ್ದಪ್ಪೇ. ಇವತ್ತು ನನ್ ಲಿವರ್ಗೆ ಈಜಾಡ ಬಸ್ಬಿಡ್ತೀನಿ ಬಿಯರಲ್ಲಿ. ಕಲ್ಸು ಆತರದಲ್ಲಿ ಮುಳುಗಿಸ್ಬಿಟ್ಟಿಯ ಉಸಾರು ಕಂಬಸ್ಸಾರು. ಸೂರ್ಯ, ಅವನ್ ಬಗ್ಗೆ ಬಿಡ, ಅವ್ನ್ ಯಾವಾಗ್ಲೂ ಹಿಂಗೆ ತಾನೆ. ನೋಡೋ, ಲೈಟ್ ಆಗಿ ತಗೊಂಡ್ರೆ ಏನು ಆಗಲ್ಲ. ನೋಡ್ರಪ್ಪ, ಇಲ್ಲಿ ಕುಡಿಯೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಕಣ್ರ. ಇದನ್ನ ನೀನ್ ಹೇಳ್ತಿದ್ಯಾಪಿ? ಸ್ವಯಂ ಸೂರ್ಯ ನಾವೇ. ಇದರಿಂದ ಯಾವ ಪರಿಹಾರನೂ ಸಿಗಲ್ಲ. ನನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತೋ ಇಲ್ವಾ ಗೊತ್ತಿಲ್ಲ. ನೋಡ್ರಪ್ಪ, ನಾನು ಒಟ್ನಲ್ಲಿ ನನ್ನ ಸಮಸ್ಯೆನ ಮರೆತ್ರೆ ಸಾಕು, ಸ್ವಲ್ಪ ಹೊತ್ತಾದ್ರು. ಸೂರ್ಯ, ಅದ್ಕೆ ಇಷ್ಟ ಇಲ್ಲ ಅಂದ್ರೆ ಹೊರಟ್ಬಿಡೋ. ನಮ್ಮಿಂದ ನಿಮ್ಮಿಬ್ಬರ ಮಧ್ಯೆ ಜಗಳ ಏನ್ ಬೇಡ. ಇಷ್ಟು ಬಡ್ಕೊಂಡ್ರು ನಾನು ಹೇಳೋದು ಅರ್ಥ ಆಗ್ತಲ್ವಲ್ಲ ನಿಮ್ಗೆ? ಅಲ್ರಲ್ಲ, ಸೂರ್ಯ ಬಾಲಣ್ಣ ಅಂದ್ರೆ ಡೈಲಾಗ್ ಇರ್ಬೇಕು, ಶಿವಣ್ಣ ಅಂದ್ರೆ ಡ್ಯಾನ್ಸ್ ಇರ್ಬೇಕು, ಈ ಸೂರ್ಯ ಅಂದ್ರೆ ಎಣ್ಣೆ ಇರ್ಬೇಕು ಅಂತ ಆಟ ಮಾಡಿ ಬಡ್ಕೊಳ್ರು. ಆಡ್ರು ಮಾಡ್ರು ಬಲವಂತ ಮಾಡಿದ್ರು ನನಗ್ ಪುರುಸ್ರು. ಅರ್ಥ ಮಾಡ್ಕೊಳ್ರು. ಒಳಗಡೆ ಅವಳು ಸೋಲ್ಬಿಟ್ಟಿದ್ದಾಳೆ. ಅವ್ರು ಬಲವಂತ ಮಾಡಿದ್ರೆ ಮಾತ್ರ ನೀನ್ ಕುಡಿಬೇಕು ಅಂತ. ಆಗದ ಏಳು ಬೀರ ಏಳು, ಕುಡಿದು ಮೇಲೆಳು, ಕುಂಡನಂತೆ ಪ್ರಚಂಡನಂತೆ ಜಗದೇಕ ವೀರನಂತೆ, ಕುಡಿನು ಮೇಲ್ ಸೂರ್ಯ. ಏನ್ರಪ್ಪ ನೀವುಗಳು ಕುಡಿಯಕ್ಕೆ ಮೋಟಿವೇಶನ್ ಕೊಡ್ರು ಅಂತಂದ್ರೆ ಇನ್ವಿಟೇಷನ್ ಕೊಡ್ತಾ ಇದ್ದೀರಲ್ರು. ಆಯ್ತಪ್ಪ, ಆಯ್ತು, ಕೊಡು ಶಿವ ಅಂತ ಹಂಗೆ ಸುರ್ಕೊಂಡ್ಬಿಡೋಣ. ಶಿವ ಪುನಿ. ನಾನು ಬಂದು ಓಪನ್ ಮಾಡೋದಕ್ಕಿಂತ ಮುಂಚೆ ನೀವೇ ಎಲ್ಲ ಓಪನ್ ಮಾಡಿ ಕೂತ್ ಬಿಟ್ಟಿದ್ದೀರಲ್ಲ. ಶಿಕ್ಷಣ ಇದೆ ನಿಮಗೆ? ಬಿಯರ್ ಬಾಟ್ಲಿ ಯಾವನಾದ್ರೂ ನೀವು ಓಪನ್ ಮಾಡಿ ಇಟ್ಕೋತಾನ? ಕಷ್ಟ ಆಗ್ಬಾರ್ದು ಅಂತ ಕಣ. ಆಯ್ತು, ಏನ್ ನೋಡ್ತಾ ಇದೆಯಲ್ಲ ಮನೋಜಪ್ನೆ? ಎತ್ತಿ ಇನ್ನೊಂದ್ ರೌಂಡು ಎತ್ತಿರಿಪ್ಪ, ಗಟ ಅಂತ ಎತ್ತಿ. ಈಗ ಹೇಳು ಸೂರ್ಯ, ನೀನು ಮೈಕಮ್ಮನ ಮನೆಗೆ ಹೋಗಿ ದುಡ್ಡು ಕೇಳಿದ ವಿಷಯನ ನಿಮ್ಮತ್ತೆ ಸಕ್ಕರೆ ಹತ್ರ ಹೇಳಿದ್ದಾರೆ. ಅದನ್ನ ಕೇಳಿ ಅಪ್ನು ತುಂಬಾ ಬೇಜಾರಾಗಿದ್ರು ಕಣ. ನನ್ನಿಂದ ಎಲ್ಲಾರ್ಗು ತೊಂದ್ರೆ. ಆ ವ್ಯಕ್ತಿ ಸರಿ ಇಲ್ಲ ಸೂರ್ಯ. ಯಾರು? ನಮ್ಮ ಮಾವ ಕಣೋ. ನೋಡಪ್ಪ, ನಾನೇ ಈ ವಿಷಯನ
ಹೆಂಗೋ ಶ್ರುತಿ ಹತ್ರ ಮಾತಾಡ್ಕೊಂಡು ಸರಿ ಮಾಡ್ಕೊತಾ ಇದ್ದೆ. ಅಷ್ಟ್ರಲ್ಲೇ ಆ ವ್ಯಕ್ತಿ ನೀತು ಕಾಲ್ ಮುರ್ಸಿ ಹೋಟ್ಲಿಗ್ ಬೆಂಕಿನೇ ಹಾಕ್ಸ್ಬಿಟ್ಟಿದ್ದಾರೆ ಕಣೋ. ಅದಕ್ಕೆ ನಾನು ಹೋಗ್ ದುಡ್ಡು ಕೇಳ್ದೆ. ನಾನ್ ಮಾಡಿದ ತಪ್ಪ? ಹೇಳು ಮನೋಜ, ಸೂರ್ಯ ಹೇಳ್ರು. ಏನಾಯ್ತು ಹೋದ ಕೆಲ್ಸ? ಇವನ್ ಪರವಾಗಿ ಸಾಕ್ಷಿಗಳು ಬೇಕು. ಪೂಜಾ ಇದ್ದಾಳಲ್ಲ, ಮೇಕೆ ಮಂಜನ್ನ ಕರ್ಸಿದ್ದು ಈ ಪೆಂಗ್ಯಾನೆ ಅಂತ ಹೇಳಿದಾಳೆ ಹೋದ್ ಸರಿ ಆ ನಾಗಿಣಿ. ಈ ಸರಿ ಮೇಕೆನೂ ಕರ್ಕೊಂಡೋಗಿ ಕಟ್ಕಟಲ್ಲಿ ನಿಲ್ಸಿದ್ರೆ ಅವಳ ನಿಜವಾದ ಬಣ್ಣ ಬಯಲಾಗತ್ತೆ. ನಾವಿಷ್ಟೆಲ್ಲ ಸಾಕ್ಷಿಗಳನ್ನ ತಂದ್ರು ರೋಹಿಣಿ ಹೇಗ್ ನಡ್ಕೊಂತಾಳೆ, ಹೇಗ್ ವಾದ ಮಾಡ್ತಾಳೆ ಅನ್ನೋದೇ ಮುಖ್ಯ.